ಮಾತಾ ಕಿ ಮಾತಾ ಕಿ ಅನ್ಯ ರಾಜ್ಯ ತೊಲಗಿಸಿ ಅನ್ಯ ರಾಜ್ಯ ತೊಲಗಿಸಿ ಜೈ ಕರ್ನಾಟಕ ರಕ್ಷಣಾ ವೇದಿಕೆಗೆ ತಾಲೂಕು ಸಂಘಕ್ಕೆ ಮರುದಿನ 6 ಗಂಟೆವರೆಗೆ ಬೀಳಗಿ ಪಟ್ಟಣವನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗುವುದು ಎಂದು ನಿರ್ಧರಿಸಲಾಗಿದೆ. ಈ ಬಂದ್ಗೆ ದೇಶಕ್ಕೆ ಆಮೇಲೆ ನಮ್ಮ ದೇಶವನ್ನು ಆಳಿದ್ರು. ಅವ್ರು ನಮ್ಗೆ ಚಲೋ ಪಗಾರ ಕೊಡ್ತಾರ, ನಾವು ಬೆಳೆದ ಬೆಳೆಗೆ ಚಲೋ ಬೆಲೆ ಕೊಡ್ತಾರ ಅಂತೇಳಿ ನಾವು ಅವ್ರ ಹತ್ರ ವ್ಯಾಪಾರ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವ್ರ ಕಚೇರಿಯೊಳಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವ್ರ ಪೊಲೀಸ್ ಠಾಣೆಯೊಳಗೆ ಪೇದೆಗಳಾಗಿ ಸಣ್ಣ ಸಣ್ಣ ಕಾರ್ಮಿಕರಾಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವಾಗ ಅವ್ರು ನಮ್ಮನ್ನ ಆಳ್ಲಿಕ್ಕೆ ಶುರು ಮಾಡಿದ್ರು. ಇದು ಕೂಡ ಅದೇ ರೀತಿನೇ ಈ ಉತ್ತರ ಭಾರತದವರು ಬೇರೆ ರಾಜ್ಯದವ್ರು ಏನು ಬರ್ತಾರಲ್ಲ ಇಲ್ಲಿ, ಮೊದಲು ನಮಗೆ ಬಹಳ ಬಾಡಿಗೆ ಕೊಡ್ತಾರ, ಬಹಳ ಡೆಪಾಸಿಟ್ ಕೊಡ್ತಾರ. ಇನ್ನು ಅದು ಉದಾಹರಣೆ ಕೇಳಿ ನಾನು ಎಷ್ಟೋ ಜನ ಉತ್ತರ ಭಾರತದಿಂದ ಬಂದವರು ಇಲ್ಲಿ ಜನರ ದುಡ್ಡನ್ನು ಹಾಕೊಂಡು ಓಡೋಗ್ಯಾರ ಅಂತೇಳಿ ಅಂಥದ್ದು ಮಾಡ್ತಾರ. ಅವಕಾಶ ಸಿಕ್ತಂತಂದ್ರೆ ನಮ್ಮನ್ನ ಆಳುವಂತ ಪ್ರಯತ್ನ ಮಾಡ್ತಾರ. ಅದನ್ನು ತಡೆಗಟ್ಟಬೇಕು ಅಂತಂದ್ರೆ 1, 2, 14, 13 ಅಲ್ಲ ಸರ, ಇವ್ರು ಯಾವತ್ತೂ ಕರ್ನಾಟಕದೊಳಗೆ ಕಾಲಿಡ್ಲಾರ್ದಂಗ, ಮುಖ್ಯವಾಗಿ ಬೆಳಿಗ್ಗೆ ಕಾಲಿಡ್ಲಾರ್ದಂಗೆ ಗಟ್ಟಿ ಮುಟ್ಟಾಗಿ ನಾವು ಹೋರಾಟವನ್ನು ಮಾಡಬೇಕು. ಮುಖ್ಯವಾಗಿ ಇಲ್ಲಿರುವಂತ ಅಂಗಡಿ ಮುಗ್ಗಟ್ಟು ಮನೆ ಮತ್ತು ಮಳಿಗೆಗಳ ಮಾಲಕರು, ಏನು ಕಾಂಪ್ಲೆಕ್ಸ್ ಮಾಲೀಕರು ಇದ್ರಲ್ಲ, ಅವ್ರು ಬಾಡಿಗೆ ಹೆಚ್ಚು ಕೊಡ್ತಾರ, ಡೆಪಾಸಿಟ್ ಹೆಚ್ಚು ಕೊಡ್ತಾರ ಅಂತೇಳಿ ಅವ್ರಿಗೆ ಮೊದಲು ಬಾಡಿಗೆ ಕೊಡುವಂತ ವ್ಯವಸ್ಥೆ ನೀವೇನಾರ ಪ್ರಯತ್ನವನ್ನು ನೀವು ಮಾಡಿದ್ರಿ ಅಂತಂದ್ರ ನಾವು ಇಲ್ಲಿನ ವ್ಯಾಪಾರಸ್ಥರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲಾ ಕಾರ್ಯಕರ್ತರು ಸೇರಿ ನಿಮ್ಮ ಮನೆಯ ಮುಂದೆ ಬಂದು ಪ್ರತಿಭಟನೆ ಮಾಡುವಂತ ಅನಿವಾರ್ಯತೆ ಸೃಷ್ಟಿ ಮಾಡಬೇಡ್ರಿ. ಹೊರ ರಾಜ್ಯದವರಿಗೆ ನಮ್ಮ ಬೆಳಗ್ಗೆಯಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ಬಂದು ನೆಲೆ ನೋಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟರೆ ಮುಂದೊಂದು ದಿನ ನಾವು ಅವ್ರ ಮನೆಯಲ್ಲಿ ನಾವೇ ಕೆಲಸ ಮಾಡುವಂತ ಸ್ಥಿತಿ ಬರುತ್ತೆ. ಅದನ್ನ ತಪ್ಪಿಸಬೇಕು ಅಂತ ಅನ್ನೋದಾದ್ರೆ ಮೊದಲು ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಯಾರಾದ್ರಿ, ಕಟ್ಟಡಗಳ ಮಾಲೀಕರು ಯಾರಾದ್ರಿ, ಮನೆಗಳನ್ನ ಯಾರು ಬಾಡಿಗೆ ಕೊಡ್ತಾ ಇದ್ರಿ ಅದನ್ನು ತಡೆಗಟ್ಟಬೇಕು. ಹೊರ ರಾಜ್ಯದಲ್ಲಿ ನೀವೇನಾದ್ರೂ ಬಾಡಿಗೆ ಕೊಟ್ಟರೆ ನಾವು ನಿಮ್ಮ ಮನೆ ಮುಂದೆ ಬಂದು ಕೊಟ್ಕೊತೀವಿ. ಇದರಿಂದ ಇಲ್ಲಿನ ಬಡ ಮಕ್ಕಳು ಸಾಯ್ತಿದ್ದಾರೆ, ಇಲ್ಲಿನ ವ್ಯಾಪಾರಸ್ಥರು ಸಾಯ್ತಾ ಇದ್ದಾರೆ. ಅವ್ರ ಜೊತೆ ಕಾಂಪಿಟೇಷನ್ ಮಾಡಕ್ಕಾಗವಲ್ತು. ಯಾಕಂತಂದ್ರೆ ಅವರು ಒಂದು ವಸ್ತುವನ್ನು ಕಡಿಮೆ ಬೆಲೆ ಕೊಡ್ತಾರೆ ಮಾಡಿ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ತಗೊಂತಾರ, ತಗೊಂಡು ಮತ್ತೆ ನಮ್ಮ ಜನರಿಗೆ ಮೋಸ ಮಾಡ್ತಾರ. 1 ನಂಬರ್ ಮಾಲ್ ಅಂತೇಳಿ 2 ನಂಬರ್ ಮಾಲನ್ನು ಮಾರ್ತಾರ. ಬಿಲ್ ಇಲ್ಲಾರ ಸರ್ಕಾರಕ್ಕೆ ತೆರಿಗೆ ಮೋಸ ಮಾಡ್ತಾರ. ಇಂಥ ಕಳ್ಳರು, ಇಂಥ ಸುಳ್ಳು, ಇಂಥವ್ರೆಲ್ಲರೂ ವ್ಯಾಪಾರಕ್ಕೆ ನಮ್ಮನ್ನು ಬಿಟ್ಕೊಂಡಿದ್ದು ನಮ್ದೇ ತಪ್ಪು. ಅವತ್ತು ಹೆಂಗ್ ಬ್ರಿಟಿಷರು ನಾವು ಅವ್ರ ವ್ಯಾಪಾರಕ್ಕೆ ಬಿಟ್ಕೊಂಡಾಗ ನಮ್ಮನ್ನ ತಲೆ ಮೇಲೆ ಆಳಿದ್ರು. ಅವ್ರ ಜೊತೆ ಸ್ವಾತಂತ್ರ್ಯ ಪಡ್ಕೊಳ್ಳಿಕ್ಕೆ ನಾವ್ ಹೆಂಗ್ ಜೀವ ಒತ್ತಿಟ್ಟು, ನಮ್ಮ ಹಿರಿಯರು ತಮ್ಮ ಪ್ರಾಣವನ್ನು ಒತ್ತಿಟ್ಟು ಪ್ರಾಣವನ್ನು ಕಳೆದುಕೊಂಡು ಜೀವನ ಹಂಗ ತೊಳೆದು ಹೋರಾಟ ಮಾಡಿದ ನಂತರ ಸ್ವಾತಂತ್ರ್ಯ ಪಡೆದುಕೊಂಡು ಮುಂದೆ ಕೂಡ ಈ ಉತ್ತರ ಭಾರತದವರ ದಬ್ಬಾಳಿಕೆಯಿಂದ ತಪ್ಪಿಸಿಕೊಳ್ಳಿಕ್ಕೆ, ಸ್ವಾತಂತ್ರ್ಯ ಪಡೆದುಕೊಳ್ಳಿಕ್ಕೆ ಮತ್ತೆ ಕನ್ನಡದ ಮಕ್ಕಳು ಬೀದಿಗಿಳಿದು ಸ್ವಾತಂತ್ರ್ಯ ಹೋರಾಟ ಮಾಡ್ಬೇಕಾಗತ್ತ, ಜೀವ ಕಳ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಆ ಪರಿಸ್ಥಿತಿ ನಿರ್ಮಾಣ ಆಗ್ಲಾರ್ದಂಗ ಬೆಳಿಗ್ಗೆ ಎಲ್ಲಾ ಜನತೆ, ವ್ಯಾಪಾರಸ್ಥರು ಮತ್ತು ಅಂಗಡಿ ಮುಗ್ಗಟ್ಟುಗಳ ಮಾಲೀಕರು ಎಚ್ಚರಗೊಳ್ಳಬೇಕು. ಅವರಿಗೆ ಇಲ್ಲಿ ಬಾಡಿಗೆ ಕೊಡುವುದನ್ನು ನೀವು ತಡೆಗಟ್ಟಬೇಕು, ನಿಲ್ಲಿಸಬೇಕು. ಅವ್ರು ಎಷ್ಟೇ ಡೆಪಾಸಿಟ್ ಕೊಡ್ಲಿ ಇವತ್ತು ಹೊರಗೆ ಕೊಟ್ಟ ಕೆಲಸ ಮಾಡ್ಬೇಕು. ಇಲ್ಲದೆ ಇದ್ರೆ ಈ ಕನ್ನಡ ಹಳದಿ ಕೆಂಪು ಶಾಲೆ ಐತಲ್ಲ, ಕನ್ನಡದ ಧ್ವಜ ನಿಮ್ಮ ಮನೆಯ ಮುಂದೆ ಪ್ರತಿಭಟನೆ ಮಾಡಿ ಬಂದಿಲ್ಲತ್ತ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಮುಖಂಡರು, ಇಲ್ಲಿನ ವ್ಯಾಪಾರಸ್ಥರು ನಾವೆಲ್ಲರೂ ನಿಮ್ಮ ಮನೆ ಮುಂದೆ ಬಂದು ಕೂತ್ಕೋತೀವಿ. ಸ್ವಲ್ಪ ದುಡ್ಡಿನ ಆಸೆಗೋಸ್ಕರ ನಮ್ಮ ಅಸ್ಮಿತೆಯನ್ನ, ನಮ್ಮ ಅಸ್ತಿತ್ವವನ್ನ, ನಮ್ಮವರೇ ಬೀಳಿಗೆ ಅವರನ್ನು ನಂಬ್ರಿ, ಬಾಗಲಕೋಟೆ ನಂಬ್ರಿ ಅಂತ ಹೇಳ್ತಿರ್ತಿಲ್ಲ, ನಮ್ಮವ್ರನ್ನ ನಾವು ಬಲಿ ಕೊಡಾಕತ್ತೀವಿ ಕಿಂಚಿತ್ ದುಡ್ಡಿನ ಆಸೆಗೆ. ಆಯ್ತು, ನಮ್ಮವ್ರ ಹತ್ರ ಚಿಕ್ಕ ಬೆಲೆ ಬೇಡ ಅನ್ನೋದಿಲ್ಲ, ವ್ಯಾಪಾರ ಆಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ರಿ. ಆದ್ರೆ ಹೊರ ರಾಜ್ಯದವರಿಗೆ ಬಾಡಿಗೆ ಏನೇನು ಕೊಟ್ಟಿವಿ ಇವತ್ತಿಂದ ಬಿಡಿಸ್ಬೇಕು. ಇನ್ನೊಂದು ಸ್ವಲ್ಪ ದಿನಗಳ ಗಡುವು ಕೊಡ್ತೀವಿ. ಅದಾದ ನಂತರ ದಂಡಂ ದಶಗುಣಂ, ಕಾನೂನು ನಮ್ಮನ್ನು ಜೈಲಿಗೆ ಹಾಕ್ಲಿ, ಗಲ್ಲಿಗೆ ಹಾಕ್ಲಿ, ಹೊರ ರಾಜ್ಯದವರಿಗೆ ಆಳ್ವಿಕೆ ಮಾಡ್ಲಿಕ್ಕೆ, ವ್ಯಾಪಾರ ಮಾಡ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡೋದಿಲ್ಲ. ಅವರನ್ನ ಬಾಯಿ ಮಾತಲ್ಲಾದ್ರೂ ಸರಿ, ಕೈ ಮಾತಲ್ಲಾದ್ರೂ ಸರಿ, ಇಲ್ಲಿಂದ ಹೊಡೆದೋಡಿಸುವಂತ ಕೆಲಸವನ್ನ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳ್ತಾ ಈ ಹೋರಾಟದಲ್ಲಿ ಪಾಲ್ಗೊಂಡ ನಿಮ್ಮೆಲ್ಲರಿಗೂ ಬಹಳ ಪ್ರೀತಿಯಿಂದ, ಮುತುವರ್ಜೆಯಿಂದ, ಮತ್ತೆ ಅದೇನಂತೀವಿ ಆಸಕ್ತಿಯಿಂದ ನೀವೆಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಹೋರಾಟಕ್ಕೆ ಸಿಗುತ್ತೆ. ಈ ಉದ್ದಕ್ಕೆ ಈ ಪ್ರಯತ್ನ ನಿರಂತರವಾಗಿ ನಡೆದ್ರೆ ಮಾತ್ರ ಬೀಳಿಗೆ ಇಡೀ ರಾಜ್ಯಕ್ಕೆ ಮಾದರಿ ಆಗ್ತದೆ. ಬೆಂಗಳೂರೊಳಗೆ ಎಲ್ಲಿ ಹೋದ್ರು ಉತ್ತರ ಭಾರತದವರು ಸಿಗ್ತಾರ, ಕನ್ನಡ ಮಾತಾಡಕ್ ಬರ್ಲಾದವ್ರು ಸಿಗ್ತಾರ. ನಮಗೊಂದು ಗ್ಲಾಸ್ ನೀರು ಕೊಡು ಅಂತ ಹೇಳಿದ್ರೆ ಹಿಂದೊಳಗೆ ಹೇಳ್ರಿ ಅನ್ನುವಂಥವ್ರು ಸಿಗಾಕತ್ತಾರ. ಇಲ್ಲಿ ಕೂಡ ಹಂಗಾಗಿ ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಬೆಳಿಗ್ಗೆ ಬಂದಾಗ ಮಾತಾಡಿದ್ರು. ಮೊದಲು ರಾಜ್ಯಕ್ಕೆ ಬಂದ್ರು, ರಾಜಧಾನಿಗೆ ಬಂದ್ರು, ನಂತರ ಜಿಲ್ಲೆಗೆ ಬಂದ್ರು.
ಈಗ ತಾಲೂಕಿಗೆ ಬಂದ್ರು ಈಗ ಹೋಬಳಿ ಮಟ್ಟಕ್ಕೆ ಹೋಗ್ತಾರ. ಹಳ್ಳಿಯನ್ನು ಅವರೇ ಕವರ್ ಮಾಡ್ಕೊಂತಾರ, ತಮ್ಮ ಹದ್ದುಬಸ್ತಿಗೆ ಇಟ್ಕೊಂತಾರ. ಹಳ್ಳಿಗಳ ವ್ಯಾಪಾರವನ್ನು ತಮ್ಮ ಕೈಯಾಗ ಇಟ್ಕೊಂತಾರ, ನಗರದ ವ್ಯಾಪಾರ ಇಡೀ ರಾಜ್ಯದ ವ್ಯಾಪಾರ ಕೈಯಾಗ ಇಟ್ಕೊಂತಾರ. ನೀವು ನಂಬಲಿಕ್ಕಿಲ್ಲ, ಎಲ್ಲ ಉತ್ತರ ಭಾರತದವರು ಬೇರೆ ರಾಜ್ಯದವರು ಇಲ್ಲೇನು ಬಂದು ವ್ಯಾಪಾರ ಮಾಡಕತ್ತಾರಲ್ಲ, ಅವ್ರ ಕಡೆ 4 ವಿಧಾನಸಭಾ ಚುನಾವಣೆ ಮಾಡುವಷ್ಟು ದುಡ್ಡು ನಮ್ಮ ರಾಜ್ಯದಾಗ ದುಡ್ದಿದ್ದಾರೆ. 4 ವಿಧಾನಸಭಾ ಚುನಾವಣೆ ಮಾಡುವಷ್ಟು ನಮ್ಮ ರಾಜಕಾರಣಿಗಳೇ ಅವರಂತಕ್ಕೆ ದಕ್ಷಿಣ ತಗೊಂಡು ಚುನಾವಣೆ ಮಾಡ್ತಾರೆ. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ, ಚುನಾವಣೆಯಲ್ಲಿ ಖರ್ಚು ಮಾಡ್ತಾರೆ.